ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗಲ್ಲಿ ನೀವು ಯಾವ ಪರ್ಸನಿಂದ ಸಪ್ರೇಷನ್ ಆಗಿದ್ದೀರಾ ಅಥವಾ ನಿಮ್ಮನ್ನು ಯಾರು ಬಿಟ್ಟು ಹೋಗಿದ್ದಾರೆ, ಆ ಒಂದು ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ವಾಪಸ್ ಮತ್ತೆ ಮರಳಿ ಬರ್ಬೋದಾ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋವಂಥ ರೀಡಿಂಗ್, ಎಲ್ಲೂ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ. ಮತ್ತು ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ನಿಮ್ಮ ವ್ಯಕ್ತಿನೂ ಕೂಡ ಒಂದ್ಸರಿ ನೆನಪು ಮಾಡಿಕೊಂಡು ಈ ಒಂದು ರೀಡಿಂಗ್ನ ನೋಡಿ, ಓಕೆನಾ. ಮತ್ತು ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೊಬೇಕಂತ ಇಷ್ಟ ಇದೆ, ರೇಖೆ ಕಲ್ತ್ಕೊಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೊಬೇಕಂತ ಇಷ್ಟ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿದ್ದೀನಿ, ಆ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಕ್ಲಾಸ್ನ ನೀವು ಬುಕ್ ಮಾಡ್ಕೋಬೋದು. ಇವಾಗ ಆಲ್ರೆಡಿ ಸುಮಾರು ಜನ ಸ್ಟೂಡೆಂಟ್ಸು ಕ್ಲಾಸ್ಗೆ ಜಾಯ್ನ್ ಆಗಿ ಅವರು ಟ್ಯಾರೋ ಆಕಾಶಕ್ಕೆಲ್ಲ ಕಲ್ತ್ಕೊಳ್ತಾ ಇದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರು ಆಗ್ಬೋದು, ಓಕೆನಾ. ಸೊ ನೋಡುವ ನಿಮಗೆ ಏನೆಲ್ಲ ಕಾರ್ಡ್ಸ್ಗಳು ಇವತ್ತಿನ ಒಂದು ರೀಡಿಂಗಲ್ಲಿ ಬರ್ಬೋದು ಅಂತ ಹೇಳಿ. ನಾನು ಇಲ್ಲಿ ಇವತ್ತು 5 ಕಾರ್ಡ್ಸ್ನ ತೆಗಿತಾ ಇದ್ದೀನಿ. ನೀವು ಯಾವುದೇ ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕೋ ಪ್ರಯತ್ನನ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಗೈಸ್, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸ್ಯುನೇಟ್ ಆದರೆ ಮಾತ್ರ ಇದನ್ನು ತಗೊಳ್ಳಿ, ಇಲ್ಲ ಅಂದರೆ ಒಂದು ನಾರ್ಮಲ್ ರೀಡಿಂಗ್ ಥರ ನೋಡಿ ಇದನ್ನು ಎಂಜಾಯ್ ಮಾಡಿ. ನೋಡುವ ಏನೆಲ್ಲ ಕಾರ್ಡ್ಸು ನಿಮಗಾಗಿ ಬರ್ಬೋದು ಅಂತ ಹೇಳಿ. ಮೊದಲನೇ ಕಾರ್ಡು ನನಗೆ ಹಾರ್ಟ್ ಬ್ರೇಕಿಂಗ್ ಬಂದಿದೆ. ಓಕೆ, ತುಂಬಾ ಬ್ಯೂಚುವಲ್ ಆಗಿರೋವಂಥ, ತುಂಬ ಜಾಸ್ತಿ ಪೇಯ್ನ್ ಆಗಿರೋವಂಥ ಒಂದು ಸಿಚುವೇಶನ್ ಇರುವಂಥ ಕಾರ್ಡ್ ಬಂದಿದೆ. ಸೆಕೆಂಡ್ ಕಾರ್ಡು ನಮಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಥರ್ಡ್ ಕಾರ್ಡ್ ನಮಗೆ ದ ಸ್ಟಾರ್ ಬಂದಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ರೀಡಿಂಗ್, ಎಲ್ಲೂ ಮಿಸ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ತುಂಬ ಜಾಸ್ತಿ ಮೆಸೇಜಸ್ ಇದೆ, ಮಧ್ಯದಲ್ಲಿ ನನಗೆ ಪಾಸಿಟಿವ್ ಕಾರ್ಡ್ಸ್ಗಳು ಬರ್ತಾ ಇದೆ. ಆ್ಯಂಡ್ ನನಗೆ 4ನೇ ಕಾರ್ಡು ಸನ್ ಕಾರ್ಡ್ ಕೂಡ ಬಂದಿದೆ. ನಾನು ಕಾರ್ಡ್ ಶಫಲ್ ಮಾಡುವಾಗಲೇ ಸ್ಟಾರ್ ಕಾರ್ಡ್ ಬಂದಿತ್ತು, ಬಟ್ ಮತ್ತೆ ವಾಪಸ್ ಇಟ್ಟಿದ್ದೆ ನಾನು. ಆ್ಯಂಡ್ ಲಾಸ್ಟ್ ಕಾರ್ಡು ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನೋಡುವ ನಿಮಗೆ ಏನೆಲ್ಲ ಬರ್ಬೋದು ರೀಡಿಂಗಲ್ಲಿ ಅಂತ ನೋಡುವ. ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಮತ್ತೆ ವಾಪಸ್ ಬರ್ತಾರಾ ಅಂತ ಹೇಳಿ. ಒಳ್ಳೆ ಕಾರ್ಡ್ಸ್ಗಳು ಬಂದಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ರೀಡಿಂಗ್ ಕೂಡ ಅಂತ ಹೇಳಿ ಅನ್ನಿಸ್ತಾ ಇದೆ. ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮ್ಮ ಪರ್ಸನಿಂದ ಏನೋ ಒಂಥರ ಪಾಸಿಟಿವ್ ಮೆಸೇಜ್ ಅಂತೂ ನಿಮಗೆ ಇದೆ. ಯಾವುದೋ ಒಂಥರ ಪಾಸಿಟಿವ್ ಒಂಥರ ಏನೋ ಅವರು ನಿಮ್ಮ ಕಡೆ ಬರೋದಿರ್ಬೋದು, ಅಥವಾ ಲೈಕ್ ಏನೋ ಒಂದು ಹಾರ್ಟ್ ಬ್ರೇಕ್ ಆಗಿರ್ಬೋದು, ಆ ಥರ ಒಂದು ಮೆಸೇಜ್ಗಳು ಬರ್ತಾ ಇದೆ. ಮೊದಲನೇ ಕಾರ್ಡು ನಮಗೆ 3 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ, ಈ ಕಾರ್ಡು ನಮಗೆ ಏನನ್ನ ತೋರಿಸ್ತಾ ಇದೆ ಅಂದ್ರೆ, ತುಂಬಾನೇ ಹಾರ್ಟ್ ಬ್ರೇಕಿಂಗ್ಗಳು ಈ ಒಂದು ಸಂಬಂಧದಲ್ಲಿ ನಿಮ್ಮ ಮತ್ತೆ ಅವರ ನಡುವೆ ತುಂಬಾ ಹಾರ್ಟ್ ಬ್ರೇಕ್ಗಳಿರ್ಬೋದು. ಒಂಥರ ಕಟುವಾದ ಸತ್ಯ, ತಗೊಳಕ್ಕೆ ಆಗದೆ ಇರುವಂತ ಸತ್ಯ. ಓಕೆ, ಅಂಡ್ ಆಲ್ಸೋ ತುಂಬಾ ಒಂಥರ ಸಿಚುವೇಶನಲ್ ಕಾರ್ಡ್. ಆ ಸಂದರ್ಭಕ್ಕೆ ಅದು ಆಗ್ಬೇಕಾಗಿತ್ತೇನೋ, ಸಡನ್ ಆಗಿ ಜಗಳಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ನಿಮ್ಗೂ ಗೊತ್ತಿರಲ್ಲ, ಆ ವ್ಯಕ್ತಿಗೂ ಗೊತ್ತಿರಲ್ಲ ಹಿಂಗಾಗತ್ತೆ ಅಂತ ಹೇಳಿ. ಆಲ್ ಆಫ್ ಸಡನ್ ಏನೋ ಒಂದಾಗಿ ತುಂಬಾನೇ ಸಫರಿಂಗ್ ಹೋಗಿರೋವಂಥದ್ದು. ಅಂಡ್ ಇಟ್ಸ್ ಲೈಕ್ ಸಡನ್ ಟ್ರೂತ್, ಸಡನ್ ಆಗಿರೋ ಒಂದು ಸತ್ಯ, ತುಂಬಾ ಚೂಪಾಗಿರುವಂತ ಸತ್ಯ ಕಮ್ ಇನ್ ಟು ಪಿಕ್ಚರ್ ಅಂತ ಹೇಳ್ತಾರಲ್ಲ, ಸಡನ್ ಆಗಿ ಅದು ಗೊತ್ತಾಗಿರೋವಂಥದ್ದು. ಅದು ಆಗಿ ನಿಮ್ಮಿಬ್ರಿಗೂ ಒಂಥರ ತುಂಬಾನೇ ಸ್ಟ್ರೆಸ್ಫುಲ್ ಆಗಿರೋವಂಥ ಎನರ್ಜಿ, ಅಂಡ್ ತುಂಬಾನೇ ಜಾಸ್ತಿ ನೋವಾಗಿರುವಂಥದ್ದು, ಹಾರ್ಟ್ ಬ್ರೇಕ್ ಆಗಿರುವಂಥದ್ದು, ಒಂಥರ ಅವೇಕ್ನಿಂಗ್ ಕಾರ್ಡು. ಇನ್ಮೇಲೆ ಅದು ನೀನು ಎಚ್ಚೆತ್ಕೋಬೇಕು ಅನ್ನುವಂಥದ್ದು. ಅಂಡ್ ಇದು ಥರ್ಡ್ ಪಾರ್ಟಿಯಿಂದ ಆಗಿರ್ಬೋದು. ಕೆಲವೊಂದ್ಸರಿ ಹೆಂಗೆ ಅಂತ ಹೇಳಿದ್ರೆ, ಅವರು ಬೇಕು ಅಂತಾನೆ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಿರೋಂತ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗಿದೆ. ಅಂಡ್ ಆಲ್ಸೋ ಇದು ನಿಮ್ದು ಅಲ್ಲದೆ ಇರೋಂತ ಒಂದು ತಪ್ಪಿಗೆ ನೀವು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡು ಫೈಟ್ ಮಾಡ್ಬೇಕಾಗಿ ಬಂದಿರ್ಬೋದು. ಅಂಡ್ ಆಲ್ಸೋ ಆ ವ್ಯಕ್ತಿನೂ ಎಲ್ಲ ನಿಮ್ಮ ಮೇಲೆ ನೀವೇ ತಪ್ಪು, ನೀವು ಮಾಡಿರೋದೇ ತಪ್ಪು, ನಿಮ್ದೇ ಎಲ್ಲ, ನಿಮ್ ಕಡೆಯಿಂದಾನೇ ಹಿಂಗಾಗಿದ್ದು ಅಂತ ಹೇಳಿರುವಂತ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಆ ಒಂದು ಸಿಚುವೇಶನ್ ಅಲ್ಲಿ ತಣ್ಣಗಿದ್ಬಿಟ್ಟು ಅಲ್ಲಿ ಏನ್ ನಡೆದಿತ್ತು ಅದು ಕೂತು ಮಾತಾಡ್ಕೊಳ್ಳೋ ಅಂತ ಒಂದು ಪ್ರಯತ್ನಗಳನ್ನು ಮಾಡಿದ್ರೆ ಮೇ ಬಿ ಇವತ್ತು ಈ ತರ ಪರಿಸ್ಥಿತಿ ನಿಮ್ಮಿಬ್ರಿಗೂ ಬರ್ತಿರ್ಲಿಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ತುಂಬಾನೇ ಒಂಥರ ಇಂಪಲ್ಸಿವ್ ಎನರ್ಜಿ ಇದು. ಒಂಥರ ಸಡನ್ ಆಗಿ ಒಂಥರ ಮೆಸ್ಸಪ್ ಆಗ್ಬಿಟ್ಟು ಡಿಸಿಷನ್ ತಗೋತಾರಲ್ಲ, ಆ ತರ ಒಂದು ಎನರ್ಜಿ ಇದೆ, ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಸಡನ್ ಆಗಿ ಡಿಸಿಷನ್ ತಗೊಂಡಿರೋದು. ನೀವು ಕೂಡ ಇದು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಂಡ್ ಒಂಥರ
ತುಂಬಾನೇ ಆಡ್ಬೇಕಾಗಿ ಒಂದು ಚೂರಿಯಿಂದ ಚುಚ್ಚಿದಾಗ್ಲೇನೆ ತುಂಬಾನೇ ಪೇನ್ಫುಲ್ ಆಗಿರುತ್ತೆ. ಅಂತದ್ರಲ್ಲಿ ಒಂದು 3-4 ಚೂರಿಗಳಿಂದ ಒಟ್ಟಿಗೆ ಚುಚ್ಚಿದಾಗ ಎಷ್ಟು ಪೇನ್ಫುಲ್ ಆಗಿರತ್ತೆ ಹೇಳಿ. ಆ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರುವಂತದ್ದು. ಅಂಡ್ ಇಟ್ಸ್ ಲೈಕ್ ಒಂಥರ ಬೆಂಕಿ ಮತ್ತೆ ಗಾಳಿ ಎರಡರ ಕಾಂಬಿನೇಷನ್ ಇರುವಂತ ಒಂದು ಕಾಡಿದ್ದು 3 ಆಫ್ ಸೋರ್ಟ್ಸ್. ಬೆಂಕಿ ಉರಿತಿದೆ ಅಂದಾಗ ಇನ್ನೊಂದ್ ಸ್ವಲ್ಪ ಗಾಳಿ ಬೀಸಿದ್ರೆ ಇನ್ನೂ ಜಾಸ್ತಿ ಆಗುತ್ತಲ್ವಾ. ಸೊ ಅದೇ ತರ ಒಂದು ಎನರ್ಜಿ ಇಲ್ಲಿ ಕ್ರಿಯೇಟ್ ಆಗಿದೆ. ಇಟ್ಸ್ ಲೈಕ್ ತುಂಬಾನೇ ಜಾಸ್ತಿ ಫೈಟಿಂಗ್ಸ್ ಗಳಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಜಗಳ, ಮನಸ್ತಾಪ. ಇಟ್ಸ್ ಲೈಕ್ ಇರ್ಲೇಬಾರ್ದು, ದೂರ ಹೋಗ್ಬೇಕು, ಆ ತರ ಎಲ್ಲ ಎನರ್ಜಿಗಳು ನಿಮ್ಮ ಇಬ್ರ ಮಧ್ಯೆ ಕ್ರಿಯೇಟ್ ಆಗಿರುವಂತದ್ದು. ಅದ್ರಿಂದಾನೇ ನೀವಿಬ್ರು ದೂರ ಆಗಿರುವಂತ ಒಂದು ಸಿಚುವೇಶನ್ ಕೂಡ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ನಮಗೆ ನೈಟ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ಈ ನೈಟ್ ಆಫ್ ಪೆಂಟಿಕಲ್ಸ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಮೇ ಬಿ ಈ ವ್ಯಕ್ತಿಗೆ ಸ್ಲೋಲಿ ಇವಾಗ ತಾನೇನೇನ್ ಮಾಡಿದ್ದೆ, ತಾನೇನೇನ್ ಕೆಲಸಗಳನ್ನ ಎಮೋಷನಲಿ ಏನೇನ್ ಮಾಡಿದ್ದೆ, ಸೊ ಅದ್ರ ಅರಿವಾಗ್ತಾ ಇದೆ. ನಿಧಾನಕ್ಕೆ ಅವರು ಹೀಲಿಂಗ್ ಆಗ್ತಿರೋದಿರ್ಬೋದು, ಲೈಕ್ ತಣ್ಣಗಾಗೋದಿರ್ಬೋದು, ಅಥವಾ ನಿಮ್ಮ ಕಡೆ ಅಟೆನ್ಷನ್ ಕೊಡುವಂತದ್ದಿರ್ಬೋದು, ಅಥವಾ ತುಂಬಾನೇ ಎಕ್ಸೈಟ್ ಆಗಿರುವಂತದ್ದು ನೀವು ವಿಷಯಗಳನ್ನು ಕೇಳಿಸ್ಕೊಳ್ಳುವಾಗ, ನಿಮ್ ಬಗ್ಗೆ ಮಾತಾಡಿದಾಗ, ಅಥವಾ ನಿಮ್ಮ ಒಂದು ಥಾಟ್ಸ್ ಬಂದಾಗ ಆ ವ್ಯಕ್ತಿ ಸ್ಲೋಲಿ ತಾನೇನೇನ್ ತಪ್ಪು ಮಾಡಿದ್ರು ಅದ್ರ ಅರಿವು ಇವಾಗ ಆಗ್ತಾ ಇದೆ. ನಿಧಾನವಾಗಿ ಅವರು ಕೂತು ಥಿಂಕ್ ಮಾಡ್ತಾ ಇದಾರೆ, ಏನ್ ಮಾಡ್ಬಿಟ್ಟೆ ನಾನು, ಸೊ ಸಡನ್ ಆಗಿ ಏನೇನೆಲ್ಲ ಮಾಡ್ಬಿಟ್ನಲ್ಲ, ಇಷ್ಟೊಂದು ರ್ಯಾಶ್ ಆಗಿ ಡಿಸಿಷನ್ ತಗೊಳ್ಳೋದು, ಕೆಟ್ಟದಾಗಿ ಮಾತಾಡೋ ಅಂತದ್ದು ನಾನು ಮಾಡ್ಬಾರ್ದಾಗಿತ್ತು ಅಂತ ಹೇಳಿ ಅಂತ ಇವಾಗ ನಿಧಾನವಾಗಿ ಕೂತ್ಕೊಂಡು ಮಾತಾಡ್ತಾ ಇರೋದು, ಅಥವಾ ಕೂತ್ಕೊಂಡು ಥಿಂಕ್ ಮಾಡ್ತಿರೋದು, ಎಮೋಷನಲಿ ಇವಾಗ ಸ್ಲೋ ಆಗಿ ಅವರು ಹೀಲಿಂಗ್ ಆಗ್ತಿರೋ ಅಂತದ್ದು. ಸೊ ಸ್ವಲ್ಪ ನಿಮ್ ಕಡೆ ಗ್ರೌಂಡೆಡ್ ಆಗಿ ಅಥವಾ ನಿಮ್ ಕಡೆ ವಾಲ್ತಾ ಇರೋಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ತುಂಬಾನೇ ಸ್ಟಬ್ಬನ್ ಆಗಿದ್ರು ಅಂತ ಅನಿಸುತ್ತೆ. ಸೊ ಅದಕ್ಕೆ ಯಾರ ಮಾತನ್ನು ಆ ಟೈಮಲ್ಲಿ ಕೇಳಿರ್ಲಿಲ್ಲ ಅಂತ ಅನ್ಸುತ್ತೆ. ಅಂಡ್ ಇವಾಗ ಅವ್ರಿಗೆ ಸ್ಲೋಲಿ ನಿಮ್ಮ ಕಡೆ ಮನ್ಸಾಗ್ತಿರೋಂಥದ್ದು. ಸೊ ಅವ್ರು ಏನ್ ಮಾಡಿದೀನಿ ಅದ್ರ ತಪ್ಪಿನ ಅರಿವು ಆಗ್ತಾ ಇರೋವಂಥದ್ದು. ನಿಧಾನಕ್ಕೆ ಕಾಲನೇ ಅವರಿಗೆ ಪಾಠ ಹೇಳ್ಕೊಡ್ತಾ ಇರೋದು, ಬುದ್ಧಿ ಕಲಿಸ್ತಾ ಇರೋವಂಥದ್ದಾಗಿರ್ಬೋದು, ಅಥವಾ ಕಾಲನೇ ಲೆಸನ್ ಅವ್ರಿಗೆ ಟೀಚ್ ಮಾಡ್ತಿರೋವಂಥದ್ದಾಗಿರ್ಬೋದು, ಎಲ್ಲ ಆಗ್ತಾ ಇದೆ. ಇದೊಂದು ಜರ್ನಿ. ಆ ಜರ್ನಿಯಲ್ಲಿ ಅವರು ಗೊತ್ತಾಗ್ಬೇಕಿತ್ತು ಅವರಿಗೆ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಆ ಒಂದು ಟೈಮಲ್ಲಿ ಇವರಿಗೆ ಇದೆಲ್ಲ ಕಲ್ತ್ಕೊಳ್ಬೇಕಾಗಿತ್ತು. ಸೊ ಕಲ್ತ್ಕೊಳ್ತಾ ಇದ್ದಾರೆ. ಓಕೆ, ಕಲ್ತ್ಕೊಂಡಿದ್ದಾರೆ ಅಂತ ಅನ್ಸತ್ತೆ. ಇವಾಗ ರೆಡಿ ಟು ಲೈಕ್ ತುಂಬಾ ಸೇಫ್ ಆಗಿ, ಸೆಕ್ಯೂರ್ ಆಗಿ, ನಿಧಾನವಾಗಿ, ಸಡನ್ ಆಗಿ ಹೋಗಿ ಮಾತಾಡ್ಸೋದ್ ಬೇಡ, ಸಡನ್ ಆಗಿ ಹೋಗಿ ಏನು ಮಾಡೋದ್ ಬೇಡ, ನಿಧಾನವಾಗಿ ಥಿಂಕ್ ಮಾಡಿ ಸೇಫ್ ಆಗಿ, ಸೆಕ್ಯೂರ್ಡ್ ಆಗಿ ಅವ್ರ ಕಡೆ ಹೋಗೋಣ ಅಂತ ಹೇಳಿ ಥಿಂಕ್ ಮಾಡ್ತಿರೋ ಅಂತ ಚಾನ್ಸಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅಂಡ್ ಆಲ್ಸೋ ಈ ವ್ಯಕ್ತಿನ ಯಾವ್ದೋ ಒಂದು ವಿಚಾರಗಳು ಹಿಡಿದು ಇಟ್ಕೊಂಡಿರೋ ಅಂತ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮೇ ಬಿ ಅವ್ರು ಏನಾದ್ರು ಫಾರ್ವರ್ಡ್ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವ್ದೋ ಒಂದು ಎನರ್ಜಿ ಅವ್ರನ್ನ ಫುಲ್ ಬ್ಯಾಕ್ ಮಾಡ್ತಿರೋದು, ಅಥವಾ ಯಾರು ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅಥವಾ ಸಮಾಜ ಏನನ್ನತ್ತೆ, ಅಥವಾ ಏನೋ ಒಂದು ಇರ್ಬೋದು, ಅದು ಫುಲ್ ಬ್ಯಾಕ್ ಮಾಡಿ ಎಳ್ದಿಟ್ಕೊಂತಿರೋ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಅದರಿಂದಾಗಿ ಈ ಪರ್ಸನ್ ನಿಮ್ಮ ಕಡೆ ಬರೋದಕ್ಕೂ ಕೂಡ ತುಂಬಾ ಟೈಮ್ ತಗೊಳ್ತಾ ಇದಾರೆ, ತುಂಬಾ ಸ್ಲೋ ಆಗ್ತಾ ಇದೆ, ತುಂಬಾ ಆಕ್ಷನ್ ತಗೊಳ್ಳೋದಕ್ಕಿಂತ ತುಂಬಾ ಸ್ಲೋ ಆಗ್ತಿರೋದು ಕಾಣಿಸ್ತಾ ಇದೆ. ಓಕೆನಾ. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ದ ಸ್ಟಾರ್ ಬಂದಿದೆ. ಈ ಸ್ಟಾರ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮನ್ನ ನೋಡ್ತಾ ಇರೋಂತ ರೀತಿ. ಓಕೆ, ನಿಮ್ಮನ್ನ ಯಾವ ತರ ಈ ಪರ್ಸನ್ ನೋಡ್ತಾ ಇದ್ದಾರೆ, ಯಾವ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇದ್ದಾರೆ. ನೀವು ಯಾವತ್ತಿದ್ರೂ ಅವ್ರಿಗೆ ಸ್ಟಾರ್ ಬಂದು ಒಂದು ಮೇಜರ್ ಅರ್ಕಾನ ಕಾರ್ಡ್ ಆಗಿದೆ. ಅಂಡ್ ಈ ವ್ಯಕ್ತಿಗೆ ನಿಮ್ಮ ಟುವರ್ಡ್ಸ್ ಏನಿದೆ ಅಲ್ಲ, ನೀವಂದ್ರೇನೆ ಒಂಥರ ಸ್ಟಾರ್, ಒಂಥರ ಬ್ರೈಟ್ ಆಗಿರುವಂತ ಪರ್ಸನ್, ತುಂಬಾ ಹೋಪ್ಸ್ ಇರೋವಂಥವ್ರು, ಒಂಥರ ಲೈಕ್ ನಿಮ್ಮ ಹತ್ರ ಬಂದು ಮಾತಾಡಿದ್ರೇನೆ ಅವ್ರಿಗೆ ಒಂಥರ ಕನ್ಸು ನನ್ಸಾಗುವಂಥದ್ದು, ಅಥವಾ ನಿಮ್ಮ ಟುವರ್ಡ್ಸ್ ತುಂಬಾ ಹೋಪ್ ಇಟ್ಕೊಂಡಿದ್ದಾರೆ. ನಾನು ಹೋಗಿ ಮಾತಾಡ್ಸಿದ್ರು ಮೇ ಬಿ ಅವ್ರು ನನ್ನನ್ನ ರಿಜೆಕ್ಟ್ ಮಾಡಲ್ಲ, ನಮ್ಮ ಒಂದು ಕೆಟ್ಟ ಟೈಮ್ ಏನೇನ್ ನಡೆದಿತ್ತು ಅದ್ರ ಬಗ್ಗೆ ಎಲ್ಲ ಮಾತಾಡಿ ಈ ತರ ಆಗ್ಬಾರ್ದಿತ್ತು, ಇನ್ನೊಂದ್ಸರಿ ಇದಾಗಲ್ಲ ಅಂತ ಹೇಳಿ ಮಾತಾಡೋದಕ್ಕೂ ಕೂಡ ಅವ್ರು ಥಿಂಕ್ ಮಾಡ್ತಿರ್ಬೋದು. ಅಂಡ್ ಆಲ್ಸೋ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಹೀಲ್ ಆಗ್ತಿರೋವಂಥದ್ದು, ಸ್ವಲ್ಪ ಕಾಮ್ ಡೌನ್ ಆಗ್ತಿರೋಂತ ಎನರ್ಜಿ. ಇಟ್ಸ್ ಲೈಕ್ ತುಂಬಾ ಬ್ಯೂಟಿಫುಲ್ ಆಗಿತ್ತಲ್ಲ ರಿಲೇಶನ್ಶಿಪ್, ನಾನೇನೆ ಹಾಳು ಮಾಡ್ಕೊಂಡೇನು, ಎಷ್ಟು ಚೆನ್ನಾಗಿರೋ ಒಂದು ಸಂಬಂಧನ ನಾನೇ ಹಾಳು ಮಾಡ್ಬಿಟ್ಟೆ ಅಂತ ಹೇಳಿ ಅವ್ರಿಗೆ ಅನ್ನಿಸ್ತಾ ಇದೆ. ಬಟ್ ಇವಾಗ ಸದ್ಯಕ್ಕೆ ಈ ವ್ಯಕ್ತಿ ಹೀಲ್ ಆಗ್ತಿರೋ ಎನರ್ಜಿ, ಸ್ವಲ್ಪ ಕಾಮ್ ಡೌನ್ ಆಗ್ತಿರೋಂತ ಎನರ್ಜಿ. ಅಂಡ್ ಆಲ್ಸೋ ಈ ವ್ಯಕ್ತಿ ಇದೇ ತರ ವ್ಯಕ್ತಿ ಅಂದ್ರೆ ನನಗೆ ಮಾಡಿಸಿದಂತ ವ್ಯಕ್ತಿ ಅಂತ ಹೇಳಿ ಥಿಂಕ್ ಮಾಡ್ತಿದ್ದಾರೆ. ನಿಮ್ಮ ಥಾಟ್ಸ್ ಅವರ ಥಾಟ್ಸ್ ಸೇಮ್ ಒಂದೇ ಇತ್ತು ಅಂತ ಅನ್ಸುತ್ತೆ. ಕೆಲವೊಂದು ರೀಸನ್ ಗಳಿಂದ ನೀವಿಬ್ರು ದೂರ ಆಗಿದ್ರು ಕೂಡ ಥಾಟ್ ನೀವೇನ್ ಯೋಚನೆ ಮಾಡ್ತಿದ್ರಿ ಅದು ಒಂದೇ ತರ ಇತ್ತು ಅಂತ ಅನ್ಸುತ್ತೆ. ಒಂಥರ ಟ್ವಿನ್ ಫ್ಲೇಮ್ ತರ, ನಿಮ್ಮದೇ ದೇಹದ ಒಂದು ಅರ್ಧ ಭಾಗ ಅಂತ ಹೇಳ್ತಾರಲ್ಲ,
ಸೊ ಆ ತರ ಒಂದು ಎನರ್ಜಿ ಕೂಡ ಅವ್ರು ಆಗಿದ್ರು ಅಂತ ಅನ್ಸುತ್ತೆ. ಸೊ ಅವ್ರಿಗೂ ಕೂಡ ಅದೇ ಫೀಲ್ ಆಗ್ತಾ ಇದೆ, ನನ್ನ ಒಂದು ಎನರ್ಜಿನೇ ಅವ್ರಾಗಿದ್ರಲ್ವ, ಅಥವಾ ನನ್ನ ಒಂದು ಥಾಟೇ ಅವ್ರಾಗಿದ್ರಲ್ವಾ, ನನ್ನ ತರನೇ ಎಲ್ಲ ಥಿಂಕ್ ಮಾಡೋರು, ಸುಮ್ನೆ ಅವ್ರ ಜೊತೆ ಮನಸ್ತಾಪ ಮಾಡ್ಕೊಂಡಲ್ಲ ಅಂತ ಹೇಳಿ. ಅಂಡ್ ಕೆಲವೊಂದ್ಸರಿ ಅವ್ರಿಗೆ ಅನ್ಸುತ್ತೆ ಏನ್ ಮಾಡಿದ್ರು ಅದನ್ನ ಫರ್ಗಿವ್ ಮಾಡ್ಬಿಡೋಣ, ಲೆಟ್ ಗೋ ಮಾಡೋಣ, ಅಥವಾ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಅವ್ರ ಜೊತೆ ಮಾತಾಡಿ ಮತ್ತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನಿಸ್ತಾ ಇರ್ಬೋದು. ಅಂಡ್ ಇಟ್ಸ್ ಲೈಕ್ ಹ್ಯೂಜ್ ಎಸ್, ಮೇ ಬಿ ಇಲ್ಲಿ ತುಂಬಾ ಜನ ಇದು ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ತುಂಬಾ ಜನದ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ ಕಡೆ ಮತ್ತೆ ವಾಪಸ್ ಬರ್ಬೇಕು ಅಂತ ಹೇಳಿ. ತುಂಬಾ ಕೂಲ್ ಆಗಿ, ತುಂಬಾ ಕಾಮ್ ಆಗಿ, ತುಂಬಾ ಪಾಸಿಟಿವ್ ಪರ್ಸನ್ ಆಗಿ, ಅಂಡ್ ಲಾಟ್ ಆಫ್ ಪಾಸಿಟಿವಿಟಿನ ತುಂಬಿಕೊಂಡು ನಿಮ್ ಕಡೆ ಬರೋದಕ್ಕೆ ಅವರು ತುಂಬಾ ಟ್ರೈ ಮಾಡ್ತಾ ಇದ್ದಾರೆ, ತುಂಬಾ ಥಿಂಕ್ ಮಾಡ್ತಾ ಇದ್ದಾರೆ, ಯಾವ ತರ ಹೋಗ್ಬೇಕು, ಯಾವ ತರ ಕನ್ವಿನ್ಸ್ ಮಾಡ್ಬೇಕು, ಯಾವ ತರ ಅಪ್ರೋಚ್ ಮಾಡೋದು, ಮಾತಾಡೋದು ಹೆಂಗೆ ಅಂತ ಹೇಳಿ. ಅಂಡ್ ಇಟ್ಸ್ ಲೈಕ್ ನೀವಂದ್ರೇನೆ ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ, ಒಂದು ಆಕಾಶದಲ್ಲಿ ಒಂದು 100 ನಕ್ಷತ್ರಗಳ ಮಧ್ಯೆ ಒಂದು ನಕ್ಷತ್ರ ಮಾತ್ರ ತುಂಬಾ ಶೈನಿಂಗ್ ಆಗಿ ಹೊಳಿತಾ ಇರುತ್ತಲ್ಲ, ಆ ತರ ನೀವು ಕಾಣಿಸ್ತಾ ಇದ್ದೀರಾ. 100 ಜನದ ಮಧ್ಯೆ ನಿಮ್ಮ ನಿಂತ್ಕೊಂಡ್ರು ಕೂಡ ತುಂಬಾ ಯೂನಿಕ್ ಆಗಿ ಕಾಣಿಸ್ತೀರಾ, ತುಂಬಾ ಹೈಲೈಟ್ ಆಗಿ ಕಾಣಿಸ್ತೀರಾ. ಆ ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮ ಹತ್ರ ಇದೆ. ಸೊ ನಿಮ್ಮಂತ ಜನನ ಅವ್ರಿಗೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡ್ತಾ ಇಲ್ಲ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ತುಂಬಾ ಒಂಥರ ನಿಮ್ ಜೊತೆ ಇದ್ರೆ ಇರ್ಬೇಕು ಅಂತ ಅನ್ನಿಸ್ತಿರತ್ತೆ ಅವ್ರಿಗೆ. ಆ ಒಂದು ಎನರ್ಜಿ ಕೂಡ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ ಕಂಪನಿನ ತುಂಬಾ ಎಂಜಾಯ್ ಮಾಡಿದ್ರು ಅನ್ಸುತ್ತೆ ಅವರು. ಸೊ ಇವಾಗ್ಲೂ ಹಂಗೆ ಅನಿಸ್ತಾ ಇದೆ ಅವ್ರಿಗೆ, ಸುಮ್ನೆ ಮಿಸ್ ಮಾಡ್ಕೊಂಡಲ್ಲ ನಾನು ಅವ್ರನ್ನ, ಅಂತದ್ದೇನ್ ಮಾಡಿದ್ರು ಅವರು, ಕ್ಷಮಿಸ್ಬೋದಾಗಿತ್ತಲ್ವಾ ಅಂತ ಹೇಳಿ ಅವರು ಇವಾಗ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು 4th ಕಾರ್ಡ್ ಬಂದ್ಬಿಟ್ಟು ನಮಗೆ ದ ಸನ್ ಬಂದಿದೆ. ಓಕೆ, ಸೊ ದ ಸನ್ ಬಂದ್ಬಿಟ್ಟು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್, ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ಅಂಡ್ ಆಲ್ಸೋ ಇಟ್ಸ್ ಹ್ಯಾಪಿನೆಸ್, ಲೈಫಿನ ಹ್ಯಾಪಿನೆಸ್ ರೆಪ್ರೆಸೆಂಟ್ ಮಾಡುವಂತ ಕಾರ್ಡು. ನಮ್ಮಲ್ಲಿ ಇರುವಂತ ಒಂದು ಚಿಕ್ಕ ಮಗು ಯಾವ ತರ ಜಾಯ್ಫುಲ್ ಆಗಿ ಹ್ಯಾಪಿನೆಸ್ ಇಂದ ಕುಂದು ಕುಪ್ಪಳಿಸುತ್ತಲ್ಲ, ಇನ್ನರ್ ಚೈಲ್ಡ್, ಸೊ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಕಾರ್ಡು. ಡೆಫಿನೆಟ್ಲಿ ಈ ಪರ್ಸನ್ ಕೂಡ ನಿಮ್ಮ ಜೊತೆ ಇದ್ರೆ ಒಂದು ಮಗು ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ. ತುಂಬಾನೇ ಜಾಸ್ತಿ ಗ್ರೋತ್ ನಿಮ್ ಜೊತೆ ಇದ್ರೆ ಇರತ್ತೆ, ತುಂಬಾ ಫನ್ ಆಗಿರತ್ತೆ, ತುಂಬಾ ಅಬಂಡೆನ್ಸ್ ಇರುವಂತ ವ್ಯಕ್ತಿ ನೀವು. ಅಂಡ್ ತುಂಬಾ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡುವಂತ ವ್ಯಕ್ತಿ ಆಗಿರ್ಬೋದು, ಅಥವಾ ಒಂಥರ ನಿಮ್ಮನ್ನ ನೋಡಿದ್ರೆ ಅವರಿಗೆ ಒಂಥರ ಬ್ರೈಟ್ ಆಗಿ ಫೀಲ್ ಆಗುತ್ತೆ, ರೇಡಿಯನ್ಸು. ನಿಮ್ಮ ಗ್ರೋತ್ ಅನ್ನು ನೋಡ್ತಾ ಇದಾರೆ, ನಿಮ್ಮ ಸಕ್ಸಸ್ ನೋಡ್ತಾ ಇದಾರೆ, ನಿಮ್ಮ ಬೆಟರ್ ಲೈಫ್ ನ ಅವರು ನೋಡ್ತಾ ಇದಾರೆ. ಲಾಟ್ ಆಫ್ ಪಾಸಿಟಿವ್, ನಿಮ್ ಜೊತೆ ಇದ್ರೆ ಅವರು ಕೂಡ ಹಿಂಗ ಆಗ್ಬೋದು ಅಂತ ಹೇಳಿ ಅನ್ಕೋತಾ ಇದ್ದಾರೆ. ಅವ್ರ ಜೊತೆ ಇದ್ರೆ ಲೈಫ್ ಚೆನ್ನಾಗಿರುತ್ತೆ, ಗ್ರೋತ್ ಇರುತ್ತೆ, ಪಾಸಿಟಿವ್ನೆಸ್ ಇರುತ್ತೆ, ಮತ್ತೆ ತುಂಬಾ ಹ್ಯಾಪಿಯಾಗಿ ನಾವು ಇರ್ಬೋದು, ತುಂಬಾ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ಬೋದು. ಇಬ್ರು ಜೊತೆ ಆದ್ರೆ ಒಂದು ಮ್ಯಾಜಿಕ್ ನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಇದ್ದಾರೆ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡಿರೋ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ರಿಲೇಶನ್ಶಿಪ್ ಅಲ್ಲಿ ಒಬ್ರಿಗೊಬ್ರು ತುಂಬಾ ಫ್ರೀಡಮ್ ಕೊಡುವಂತದ್ದು, ನಿಮ್ಮ ಒಂದು ಪ್ರೈವೆನ್ಸಿನ ಅವರು ರೆಸ್ಪೆಕ್ಟ್ ಕೊಡೋದು, ಅವರ ಪ್ರೈವೆನ್ಸಿನ ನೀವು ರೆಸ್ಪೆಕ್ಟ್ ಕೊಡುವಂತದ್ದು, ಇದೆಲ್ಲ ಇದೆ. ತುಂಬಾನೇ ಜಾಸ್ತಿ ನಿಮಗೆ ರೆಸ್ಪೆಕ್ಟ್ ಕೊಡುವಂತ ಎನರ್ಜಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ತುಂಬಾ ಫ್ರೀಡಮ್ ಕೊಡ್ಬೇಕು, ಏನು ಡಾಮಿನೇಷನ್ ಇಲ್ದಲ್ಲ ಅವ್ರನ್ನ ನೋಡ್ಕೋಬೇಕು, ಈ ತರ ಮತ್ತೆ ರಿಪೀಟ್ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಾ ಇದಾರೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್, ಸನ್ ಕಾರ್ಡ್. ಯಾರೆಲ್ಲ ಕ್ಲೈಮ್ ಮಾಡ್ಕೊಂಡಿಲ್ಲ ಕ್ಲೈಮ್ ಮಾಡ್ಕೊಳ್ಳಿ. ಇಟ್ಸ್ ಲೈಕ್ ರೆಕಗ್ನೈಸೇಷನ್, ನೀವು ಇಬ್ರು ಇದ್ರೆ ಜೊತೆಲಿ ಏನೇನಾದ್ರೂ ಮ್ಯಾಜಿಕ್ ಕ್ರಿಯೇಟ್ ಮಾಡ್ಬೋದು. ಜನ ಅಪ್ರಿಶಿಯೇಟ್ ಮಾಡ್ತಾರೆ ನಮ್ಮ ಜೋಡಿನ ನೋಡಿ, ಇನ್ನೂ 4 ಜನ ಇದ್ರೆ ಹಿಂಗಿರ್ಬೇಕಪ್ಪ ಅಂತ ಹೇಳ್ತಾರಲ್ಲ, ಸೊ ಆತರ ಅವರು ಕ್ರಿಯೇಟ್ ಮಾಡ್ಬೇಕು ಒಂದು ಸಂಬಂಧನ ಅಂತ ಹೇಳಿ ಥಿಂಕ್ ಮಾಡ್ತಾ ಇದಾರೆ. ಇಟ್ಸ್ ಬ್ಯೂಟಿಫುಲ್ ಕಾರ್ಡ್. ಯಾರೆಲ್ಲ ಕ್ಲೈಮ್ ಮಾಡ್ಕೊಂಡಿಲ್ಲ ಕ್ಲೈಮ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಸೊ ಏಸ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ, ಡೆಫಿನೆಟ್ಲಿ ಯಾವ್ದೋ ಒಂದು ದಾರಿನ ಹುಡ್ಕೊಂಡ್ ಬರ್ತಾರೆ, ಯಾವ್ದೋ ಒಂದು ದಾರಿ ಓಪನ್ ಆಗುತ್ತೆ ನಿಮ್ ಕಡೆ ಬರೋದಕ್ಕೆ ಅವ್ರಿಗೆ. ತುಂಬಾ ಕೂಲ್ ಆಗಿದೆ, ತುಂಬಾ ಕ್ಲಿಯರ್ ಆಗಿದೆ ಆ ದಾರಿ. ತುಂಬಾನೇ ಜಾಸ್ತಿ ಆಪರ್ಚುನಿಟೀಸ್ ನ ಹುಡುಕ್ತಾ ಇದ್ದಾರೆ ನಿಮ್ಮ ಬಳಿ ಬರೋದು ಹೆಂಗೆ ಅಂತ ಹೇಳಿ. ಅಂಡ್ ಆಲ್ಸೋ ಅವ್ರ ಕಡೆಯಿಂದ ನಿಮ್ಗೆ ಕಾಲ್ ಅಥವಾ ಮೆಸೇಜ್ ಏನಾದ್ರು ಬರ್ಬೋದು. ಡೆಫಿನೆಟ್ಲಿ ಏನೋ ಒಂದು ಆಫರ್ ರೂಪದಲ್ಲಿ, ಮಾತಾಡ್ಸೋ ರೂಪದಲ್ಲಿ, ಅಥವಾ ನಿಮ್ಮನ್ನ ಕನ್ವೆ ಮಾಡೋ ರೂಪದಲ್ಲಿ ಅವರು ನಿಮ್ಮನ್ನ ಭೇಟಿ ಆಗೋದಕ್ಕೆ ಅಥವಾ ನಿಮ್ಮ ಜೊತೆ ಸಂವಾದ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಇಟ್ಸ್ ಏಸ್ ಆಫ್ ಪೆಂಟಿಕಲ್ಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್ ಗೈಸ್. ಕ್ಲೈಮ್ ಮಾಡ್ಕೊಳ್ಳಿ. ಎಲ್ಲ ಪಾಸಿಟಿವ್ ಕಾರ್ಡ್ ಬಂದಿದೆ. ಸ್ವಲ್ಪ ಸ್ಲೋ ಆಗಿ ಬಂದ್ರು ತುಂಬಾ ಹೋಪ್ಸ್ ನ ಇಟ್ಕೊಂಡು ನಿಮ್ ಕಡೆ ಬರ್ತಾ ಇದ್ದಾರೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ದೇವ್ರೆ ಒಂಥರ ಆಫರ್ ಮಾಡ್ತಿರ್ತಾರೆ, ದೇವ್ರು ಕೊಟ್ಟಿದ್ದ ಅಂತ ಒಳ್ಳೆ ವ್ಯಕ್ತಿನ ನಾನು ಕಳ್ಕೋಬಾರ್ದು ಅನ್ನೋದು ಅವ್ರಿಗೂ ಕೂಡ ತಲೆಯಲ್ಲಿ ಬಂದಿದೆ. ಇವಾಗ ಅವರ ತಪ್ಪಿನ ಅರಿವು ಆಗ್ತಾ ಇದೆ. ಸೊ ಏನೋ ಒಂದು ಆಫರ್ ಇಟ್ಕೊಂಡು ಬರ್ತಾ ಇದ್ದಾರೆ. ಯಾವುದು ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ, ನಿಮಗೆ ಅದು ಸಂತೋಷ ಉಂಟು ಮಾಡುತ್ತೆ. ಆ ತರ ಒಂಥರ ಆಫರ್ ನ ತಗೊಂಡ್ ಬರ್ತಾ ಇದ್ದಾರೆ ಅವರು. ನೀವು ಅಷ್ಟೇ ಅವ್ರ ಕಡೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ ನಂಗೆ. ಅವರ ದಾರಿ ಕಾಯೋದು, ಯಾವಾಗ ಮೆಸೇಜ್ ಮಾಡ್ತಾರೆ, ಯಾವಾಗ ಕಾಲ್ ಮಾಡ್ತಾರೆ, ಅಥವಾ ಯಾವಾಗ ಭೇಟಿ ಆಗ್ತಾರೆ ಅಂತ ಹೇಳಿ ಕಾಯ್ತಿರ್ಬೋದು. ಡೆಫಿನೆಟ್ಲಿ ಎಸ್,
ನಾನು ಲಾಸ್ಟಲ್ಲಿ ಒಂದು ಕಾರ್ಡ್ ತೆಗ್ದಿದ್ದೀನಿ. 9 ಆಫ್ ಕಪ್ಸ್ ಬಂದಿದೆ. ಇಟ್ಸ್ ಅ ಹ್ಯೂಜ್ ಎಸ್. ಓಕೆ, ಸೊ ಇದು ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ನಿಜವಾಗ್ಲೂ ಕ್ಲೈಮ್ ಮಾಡ್ಕೊಳ್ಳಿ. ನಿಮ್ಮ ರಿಲೇಶನ್ಶಿಪ್ ಯಾವುದೋ ಒಂದು ಥರ್ಡ್ ಪಾರ್ಟಿಯ ಕಾರಣದಿಂದ ಅಥವಾ ಬೇಕು ಅಂತ ಯಾರಾದ್ರೂ ಹಾಳು ಮಾಡಿದ್ರೆ ಆ ವ್ಯಕ್ತಿಗೆ ನಿಮ್ಮ ಅವರ ತಪ್ಪಿನ ಅಥವಾ ನೀವು ಸಿಚುವೇಶನ್ ಅಲ್ಲಿ ಏನಾಗಿತ್ತು ಸ್ವಲ್ಪ ಸಮಾಧಾನವಾಗಿ ಕೇಳಬೇಕಾಗಿತ್ತು ನಾನು ಅಂತ ಹೇಳಿ ತುಂಬಾನೇ ಬೇಜಾರು ಮಾಡ್ಕೊಂಡಿರುವಂತದ್ದು, ಅಥವಾ ಕೋಪದ ಕೈಯಲ್ಲಿ ನನ್ನ ಒಂದು ಇದನ್ನ ನಾನು ಕೊಟ್ಬಿಟ್ಟೆ ಅಂತ ಹೇಳಿ ಥಿಂಕ್ ಮಾಡ್ತಿರೋ, ನನ್ನ ಬುದ್ಧಿನ ಕೊಟ್ಟೆ ಅಂತ ಹೇಳಿ ಇವಾಗ ಅವರಿಗೆ ಅದು ಆಗ್ತಾ ಇದೆ. ಅಂಡ್ ಆಲ್ಸೋ ಯೂಜಸ್ 9 ಆಫ್ ಕಪ್ಸ್ ಲಾಸ್ಟ್ ಅಲ್ಲಿ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಕಡೆ ನೋಡ್ತಾ ಇದ್ದಾರೆ, ಯಾವ್ದೋ ಒಂದು ಆಫರ್ನು ತಗೊಂಡ್ ಬರ್ತಾ ಇದ್ದಾರೆ. ಇಟ್ಸ್ ಅ ಬಿಗ್ 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 ಆಫರ್. ಓಕೆ, ಮದ್ವೆ ಅಥವಾ ಎಂಗೇಜ್ಮೆಂಟ್ ಈ ತರ ಏನೋ ಒಂದು ಡೈರೆಕ್ಟ್ ಬಂದೇ ಹೇಳ್ತಾರೆ ಅನ್ಸುತ್ತೆ. ವೆರಿ ಗುಡ್ ಲಕ್. ಓಕೆ, ತುಂಬಾ ಪಾಸಿಟಿವ್ ಕಾರ್ಡ್ ಗೈಸ್. ಅಂಡ್ ಎಸ್, ನೀವೇನಾದ್ರೂ ನೆಕ್ಸ್ಟ್ ಲೆವೆಲ್ಗೆ ಈ ರಿಲೇಶನ್ಶಿಪ್ ನ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಇಟ್ಸ್ ಅ ಹ್ಯೂಜ್ ಎಸ್ ಆ ಪರ್ಸನ್ ಕಡೆಯಿಂದ. ಓಕೆನಾ, ಹೋಪ್ಫುಲಿ ಈ ಒಂದು ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಯ್ತು ಅಂತ ಹೇಳಿ ಅನ್ಕೊಂತೀನಿ. ಅಂಡ್ ಆಲ್ಸೋ ಈ ಕಾರ್ಡ್ಸ್ ಏನೇನೆಲ್ಲ ಬಂದಿದೆಯಲ್ಲ ಬಹಳಷ್ಟು ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ದಯವಿಟ್ಟು ಕ್ಲೈಮ್ ಮಾಡ್ಕೊಳ್ಳಿ. ಅಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮ್ಗೆ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ಇದನ್ನ ನೋಡಿ ನೀವು ಎಂಜಾಯ್ ಮಾಡ್ಬೋದು. ಓಕೆನಾ, ಅಂಡ್ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಟ್ಯಾರೋ ಕಾರ್ಡ್ಸ್ ಕಲಿಬೇಕಂತ ಇಂಟ್ರೆಸ್ಟ್ ಇದೆ, ಆಕಶಿಕ್ ರೀಡಿಂಗ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಮತ್ತೆ ಇನ್ನೊಂದು ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಲ್ರೆಡಿ ನಂಬರ್ ಕೊಟ್ಟಿದ್ದೀನಿ. ಆ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ನನ್ನ ಕ್ಲಾಸ್ಗಳಿಗೆ ಜಾಯಿನ್ ಆಗ್ಬೋದು. ಈಗ ಆಲ್ರೆಡಿ ಸುಮಾರು ಸ್ಟೂಡೆಂಟ್ಸ್ ಗಳು ಜಾಯಿನ್ ಆಗಿ ಅವರ ಒಂದು ಕ್ಲಾಸಸ್ ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಕೂಡ ಅದರಲ್ಲಿ ಒಬ್ಬರಾಗಬಹುದು. ಓಕೆನಾ, ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ಟ್ರೇಡಿಂಗ್. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.